ಜಾತಿ ಮತ ಭೇದ ಏನು ಇಲ್ಲದೆ ಒಟ್ಟಾರೆ ನಮ್ಮ ಊರಿನ ಈ ಒಂದು ಸೌಂದರ್ಯವಾದ ಈ ಸ್ಥಳ ಹೇಗೆ ನಾವು ಅಭಿವೃದ್ಧಿ ಮಾಡಬಹುದು. ಸೈಯದ್ ಮೊಹಮ್ಮದ್ ಬ್ಯಾರಿಯವರ ಪೂರ್ವಿಕರು ಆ ಕಾಲದಲ್ಲಿ ಒಂದು ಶಿಕ್ಷಣಕ್ಕಾಗಿ ಒಂದು ಪ್ರಯತ್ನವನ್ನ ಮಾಡಿ ಭಾಗದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದು. ಆಗ ಎಷ್ಟು ಕಷ್ಟ ಇರಬಹುದು. ಆವಾಗ ಹೊರಗೆ ಹೇಳಿದಾಗೆ ಇವತ್ತು ಪ್ಯಾರಿಸ್ ಗ್ರೂಪು ಶಿಕ್ಷಣ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ತುಂಬ ಆರ್ಥಿಕವಾಗಿಯೂ ಸದೃಢವಾಗಿದ್ದನ್ನು ನಾವು ಕಂಡಿದ್ದೇವೆ. ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡುವುದಕ್ಕಾಗಿ ಅವರ ಪ್ರಯತ್ನ ನಿಜಕ್ಕೂ ಮೆಚ್ಚುವಂತಹದ್ದು. 50 ಭಾಗಕ್ಕಿಂತ ಹೆಚ್ಚು ಜನಸಂಖ್ಯೆ ಇವತ್ತು 25 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಜನ. ವಿಶ್ವದಲ್ಲೇ ಅತ್ಯಂತ ಚಿಕ್ಕ ವಯಸ್ಸಿನ ದೇಶ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಭಾರತ ದೇಶ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಮಾನವ ಸಂಪನ್ಮೂಲ ಬರೀ ಇಲ್ಲಿರ್ತಕ್ಕಂಥ ಕುಂದಾಪುರಕ್ಕಲ್ಲ, ಕರ್ನಾಟಕಕ್ಕಲ್ಲ, ಭಾರತಕ್ಕಲ್ಲ, ವಿಶ್ವಕ್ಕೇನೆ ಒಂದು ಸಂಪನ್ಮೂಲ ಆಗಿರ್ತಕ್ಕಂಥ ಶಕ್ತಿನ ಹೊಂದಿರ್ತಕ್ಕಂಥವ್ರು ಯಾರಂತಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಭಾವಂತ ಮಕ್ಕಳು ತಾವು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ. ಬಂಧುಗಳೇ, ಇದು ಯಾವ ತರ ಇದೆ ನೋಡಿ. 120 ವರ್ಷದ ಹಿಂದೆ ಹಾಕಿದಂತ ಒಂದು ಬೀಜ ಇವತ್ತು ಈ ರೀತಿಯಾದಂತ ಹೆಮ್ಮರವಾಗಿ ಬೆಳೆದು ಸುಮಾರು 6,500 ಮಕ್ಕಳಿಗೆ ಒಂದೇ ಸೂರಿನ ಅಡಿಯಲ್ಲಿ ವಿದ್ಯಾಭ್ಯಾಸನ, ಶಿಕ್ಷಣನ, ಮೌಲಾಧಾರಿತವಾದಂತಹ ಶಿಕ್ಷಣನ, ಅಂದ್ರೆ ಎಜುಕೇಶನ್ ವಿತ್ ಎಥಿಕ್ಸ್, ಮಕ್ಕಳಿಗೆ ಆ ರೀತಿಯಾದಂತ ವ್ಯವಸ್ಥೆನ ಮಾಡಿಕೊಡ್ತಾ ಇರ್ತಕ್ಕಂಥ ಬೇರೆ ಸಂಸ್ಥೆ ಇವತ್ತು ಈ ರೀತಿಯಾದಂತ ಒಂದು ವ್ಯವಸ್ಥೆ ಬೆಳಿಬೇಕಂತಂದ್ರೆ 120 ವರ್ಷದ ಸತತವಾದಂತ ನಿರಂತರವಾದಂತ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಇದ್ದಂತ ಒಂದು ಸೇವೆ ಮನೋಭಾವ ಇಟ್ಕೊಂಡು ಮಾಡಿರ್ತಕ್ಕಂಥದ್ರಿಂದ ಇವತ್ತು ಈ ರೀತಿಯಾಗಿ ಬಂದಿದೆ. ಬೆಂಗಳೂರು ಬಿಟ್ರೆ ಈ ರಾಜ್ಯದ ಅಭಿವೃದ್ಧಿಗೆ ಅತ್ಯಂತ ದೊಡ್ಡ ಕೊಡುಗೆ ಕೊಡ್ತಾ ಇರ್ತಕ್ಕಂಥ ಜಿಲ್ಲೆ ಯಾವ್ದಾದ್ರು ಇದ್ರೆ ಅದು ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕನ್ನಡ. 5% ಮತ್ತೆ 4% ಅಷ್ಟು ಈ ಒಂದು ರಾಜ್ಯದ ಅಭಿವೃದ್ಧಿಗೆ ಕೊಡುಗೆ ಕೊಡ್ತಾ ಇರ್ತಕ್ಕಂಥ ಜಿಲ್ಲೆಗಳು ಮಂಗಳೂರು ಮತ್ತೆ ಮಂಗಳೂರಿನ ಉಡುಪಿ ಈ ಭಾಗದಲ್ಲಿರ್ತಕ್ಕಂಥ ಕರಾವಳಿ ಜಿಲ್ಲೆಗಳು. ಲೋಕಲ್ ಏರಿಯಾ ಲೋಕಲ್ ಎಕಾನಮಿ ಆಕ್ಸಲರೇಟರ್ ಪ್ರೋಗ್ರಾಮ್ ಲೀಪ್ ಅಂತ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಉದ್ಯಮಿಗಳಿಗೆ, ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಭಾವಂತರಿಗೆ, ಈ ಭಾಗದಲ್ಲಿರ್ತಕ್ಕಂಥ ನವೋದ್ಯಮಿಗಳಿಗೆ ಯಾವ ತರದಾದಂತ ಅವಕಾಶಗಳನ್ನ ನಾವು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಸರ್ಕಾರ ಸುಮಾರು 1,000 ಕೋಟಿ ರೂಪಾಯಿಗಳನ್ನ ಬಿಯಾಂಡ್ ಬೆಂಗಳೂರು, ಅಂದ್ರೆ ಬೆಂಗಳೂರನ್ನ ಬಿಟ್ಟು ಮಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹುಬ್ಳಿ, ಬೆಳಗಾವಿ, ಧಾರವಾಡ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಈ ಭಾಗದಲ್ಲಿ ಕೂಡ ನಾವು ಪ್ರಾದೇಶಿಕ ಅಸಮಾನತೆಯನ್ನ ತೆಗೆದು ಎಲ್ಲ ಕಡೆ ಕೂಡ ಅಭಿವೃದ್ಧಿ ಕಾಣಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಬಜೆಟ್ ನಲ್ಲಿ 1,000 ಕೋಟಿ ರೂಪಾಯಿಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಅದನ್ನ ಅವರು ನಿಗದಿ ಮಾಡಿಕ್ಕಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಕೂಡ ಈ ಭಾಗದಲ್ಲಿ ಬಳಸ್ಕೊಂಡು ಗಫೂರ್ ಸರ್ ಅವರು ಹೇಳಿದ್ದಾರೆ, ಅವ್ರ ಜೊತೆ ನಾವು ಚರ್ಚೆ ಮಾಡಿ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್, ಅದು ಸಿಂಗಲ್ ವಿಂಡೋ ಸಿಸ್ಟಮ್ ನಮ್ದೇನಿದೆ ಆ ತರದ ವ್ಯವಸ್ಥೆನ ಇವತ್ತು ಈ ಕರಾವಳಿ ಪ್ರದೇಶದಲ್ಲಿ ನಾವು ಮಾಡಿಕೊಂಡ್ರೆ ಪ್ರತಿಯೊಂದಕ್ಕೂ ಕೂಡ ನಿಮಗೆ KEBಗೆ ಒಂದು ಕಡೆ ಹೋಗೋದಕ್ಕೆ, ಟೂರಿಸಂಗೆ ಒಂದು ಕಡೆ ಹೋಗೋದಕ್ಕೆ, ಎನ್ವೈರನ್ಮೆಂಟ್ ಒಂದು ಕಡೆ ಹೋಗೋದಕ್ಕೆ, ಪೊಲ್ಯೂಷನ್ಗೆ ಒಂದು ಕಡೆ ಹೋಗೋದಕ್ಕೆ 16 ಕಡೆ ಸುತ್ತಾಡೋದನ್ನ ಒಂದು ಕಡೆ ನಾವು ತಂದು ಅವಕಾಶಗಳನ್ನ ಕಲ್ಪಿಸ್ಕೊಟ್ರೆ ಈ ಭಾಗದ ಅಭಿವೃದ್ಧಿ ಇನ್ನು ವೇಗವಾಗಿ ನಾವು ಮಾಡ್ಬೋದು ಅಂತ ಒಂದು ಕಲ್ಪನೆನ ಕೂಡ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದರಿಂದ ನಮ್ಮ ಕರಾವಳಿ ಅಭಿವೃದ್ಧಿ ಮಂಡಳಿ ಏನಿದೆ ಅದಕ್ಕೆ ಇನ್ನೂ ನಾವು ಶಕ್ತಿ ತುಂಬಬೇಕು. ಅದ್ರ ಕಡೆಯಿಂದ ಇನ್ನೂ ನಾವು ಕೆಲಸ ಮಾಡುವಂತ ಒಂದು ಅವಕಾಶಗಳನ್ನ ಕಲ್ಪಿಸ್ಕೊಡಕ್ಕೆ ಇವತ್ತು ಸರ್ಕಾರ ಎಲ್ಲ ರೀತಿಯಾದಂತ ಆಲೋಚನೆಗಳನ್ನ ಮಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಮಂಗಳೂರು, ಬೆಂಗಳೂರು, ಆ ಪಾರ್ಟಿ, ಈ ಪಾರ್ಟಿ, ಆ ಜಾತಿ, ಈ ಜಾತಿ, ಜನ, ಧರ್ಮ ಎಲ್ಲ ಬಿಟ್ಟು ಒಗ್ಗಟ್ಟಾಗಿ ಅಭಿವೃದ್ಧಿ ಮಾಡಕ್ಕೆ ನಾವು ಜೊತೆಗಿದ್ದೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ವ್ಯಕ್ತಿಗೂ ಸರ್ಕಾರದ ಸೌಲಭ್ಯ ತಲುಪಿಸಿದ ನಿಮ್ಮ ಕಾರ್ಯವೈಖರಿ ಅಪ್ರತಿಮವಾಗಿದೆ.